ಅಧ್ಯಕ್ಷರೇ, ಅಲ್ಲ ಇನ್ನು ಮಧ್ಯೆ ಮಾತಾಡಕ್ಕೆ ಹೋಗಬೇಡಿ. ಬೆಳಗ್ಗೆನೋ ಇದ್ರ ಬಗ್ಗೆ ಅರ್ಧ ಗಂಟೆ ಚರ್ಚೆ ಮಾಡಿದ್ದೀವಿ. ಅಧ್ಯಕ್ಷರೇ, ಇದು ಸ್ವಲ್ಪ ಟೈಮ್ ತಗೊಳ್ತದೆ. ಅವರೇನು ವಿಚಾರ ಪ್ರಸ್ತಾವನೆ ಮಾಡಿದ್ದಾರೆ ಇದು ಇಡೀ ದೇಶಕ್ಕೆ ಸಂಬಂಧಪಟ್ಟಂಥ ವಿಚಾರ. ಇದು ರೂರಲ್ ಡೆವಲಪ್ಮೆಂಟು, ಅರ್ಬನ್ ಡೆವಲಪ್ಮೆಂಟು, ನಮ್ಮ ಮುನ್ಸಿಪಾಲ್ಟಿ, ಪಂಚಾಯಿತಿಗಳು ಎಲ್ಲದಕ್ಕೂ ಸೇರಿಸೋಂಥ ವಿಚಾರ ಇದು. ಸುಪ್ರೀಂ ಕೋರ್ಟಲ್ಲಿ ಕ್ಲಿಯರ್ ಆಗಿ ಡೈರೆಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ಅದನ್ನು ನಮ್ಮ ರೆಗ್ಯುಲೇಟರಿ ಅಥಾರಿಟಿಯವರು ಇದನ್ನು ನೀವು ಸುಪ್ರೀಂ ಕೋರ್ಟ್ ಆರ್ಡರ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಆಲ್ ನೆಸೆಸರಿ ಸರ್ವಿಸ್ ಕನೆಕ್ಷನ್ ಸಚ್ ಆಸ್ ಎಲೆಕ್ಟ್ರಿಸಿಟಿ, ವಾಟರ್ ಸಪ್ಲೈ, ಸಿವೇಜ್ ಕನೆಕ್ಷನ್ shall be given to the service provider board to the buildings only after the production of the completion certificate ಮತ್ತು ಪ್ಲಾನ್ ಸ್ಯಾಂಕ್ಷನ್ ಅಂತ ಕೂಡ ಅವ್ರು ಕೊಟ್ಟಿದ್ದಾರೆ. ಅದಾದ ಮೇಲೆ ತಿರ್ಗಾ ಸಪ್ರೇಟ್ ಆಗಿ ಹೇಳಿದ್ದಾರೆ, ಆಲ್ ಸ್ಟೇಟ್ಸ್ ಯುಟಿ ಗವರ್ಮೆಂಟ್ ಶಲ್ ಇಶ್ಯೂ ಸರ್ಕ್ಯುಲರ್ಸ್ ಟು ಆಲ್ ಲೋಕಲ್ ಅಥಾರಿಟೀಸ್ ಕಾರ್ಪೊರೇಷನ್ ಫಾರ್ ದಿ ಡೈರೆಕ್ಟ್ ಇಶ್ಯೂ ದಿ ಕೋರ್ಟ್ ಆರ್ಡರ್ ಅಂತ ಹೇಳಿ ವಿತ್ ಸ್ಟ್ರಿಕ್ಟ್ ಕಾಂಪ್ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಇದಾದ ಮೇಲೆ ಅಪೀಲ್ ಹಾಕಿದ್ರು. ನಮ್ಮ ಅಶ್ವಥ್ ನಾರಾಯಣ ಸಾಹೇಬರು ಹೇಳಿದ್ರು ಇದು ಇಲ್ಲ ರಿಲ್ಯಾಕ್ಸ್ ಆಗಿದೆ ಅಂತ ಹೇಳಿದ್ರು. ನಾನು ಕೊಡ್ರಪ್ಪ ಅಂತ ಹೇಳಿದೆ ಅವ್ರಿಗೆ, ದಟ್ ವಿಲ್ ಹೆಲ್ಪ್ ಅಸ್ ಅಂತ ಹೇಳಿದೆ. ಬೆಳಗ್ಗೆ ಏನಾರು ಹುಡುಕಿದ್ರು, ಈಗಾರೋ ತರ್ತಾರೆ ಅಂದ್ಕೊಂಡಿದ್ದೆ. ಬಹುಶಃ ಈಗೂ ಅವ್ರ ಕೇಳಿ ತರಕ್ಕೆ ಆಗಿಲ್ಲ ಅಂತ ಕಾಣ್ತಾ ಇದೆ. ಇರಲಿ, ಬಟ್ ಅವ್ರ ಇಂಟೆನ್ಷನ್ ಇದೆ, ಏನಾದ್ರು ಸಹಾಯ ಮಾಡಬೇಕು ಬಡವರಿಗೆ ಅಂತ ಇಂಟೆನ್ಷನ್ ಇದೆ. ನಾವು ಕೂಡ ಅದಾದ ತಕ್ಷಣ ನಮ್ಮ ರೆಗ್ಯುಲೇಟರಿ ಅಥಾರಿಟಿಯವರು ಅವರು ಚೀಫ್ ಸೆಕ್ರೆಟರಿಗೆ ಒಂದು ಕಾಗದ ಬರೆದ್ಬಿಟ್ರು, ಬೆಸ್ಕಾಮ್ಗೂ ಒಂದು ಕಾಗದ ಬರೆದ್ಬಿಟ್ರು. ಇನ್ ದಿಸ್ ರಿಗಾರ್ಡ್ ಐ ಆಮ್ ಡೈರೆಕ್ಟೆಡ್ ಬೈ ದಿ ಕಮಿಷನ್ ಟು ಇನ್ಫಾರ್ಮ್ the distribution license to strictly comply with the direction of the state Supreme Court ಅಂತ ಹೇಳಿ ನಮ್ಮ ಪವರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅವ್ರು ಕೊಟ್ಬಿಟ್ರು. ಪವರ್ ಡಿಪಾರ್ಟ್ಮೆಂಟ್ ಅವರು ಏನು ಮಾಡಕ್ಕೆ ಬರಲಿಲ್ಲ. ಸೊ ನಾವೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿದ್ರು. ನಾನು, ಚೀಫ್ ಮಿನಿಸ್ಟ್ರು ಸಾಹೇಬರು, ನಮ್ಮ ಜಾರ್ಜ್ ಸಾಹೇಬರು, ನಾವೆಲ್ಲ ಸೇರಿ ವಿ ಹ್ಯಾಡ್ ಎ ಬಿಗ್ ಮೀಟಿಂಗ್. ಇದ್ರ ಬಗ್ಗೆ ಏನು ಮಾಡೋದು, ಯಾವ ರೀತಿ ಸಾರ್ಟ್ ಔಟ್ ಮಾಡ್ಬೋದು ಅಂತ ಮಾಡಿ ನಾವು ಇದಕ್ಕೆ ಏನಾದ್ರು ಮಾಡಿ ಸರಿ ಮಾಡಬೇಕು ಅನ್ನೋದು ಒಂದು ಪ್ರಯತ್ನ ನಮಗಿದೆ. ನಾವು ಇದಕ್ಕೆ ಬೇರೆ ಸ್ಟೇಟಲ್ಲಿ ಏನು ಮಾಡಿದ್ದಾರೆ, ನಾನು ಡೆಲ್ಲಿಗೆ ಹೋಗಿದ್ದೆ. ಹಂಗಂತ ಬೇರೆ ಸ್ಟೇಟ್ ಅವರು ಕೋರ್ಟ್ ಆರ್ಡರ್ ಇಂಪ್ಲಿಮೆಂಟ್ ಮಾಡದೆ ಅವ್ರು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ವಿ ಆರ್ ನಾಟ್ ಸೋ ಪವರ್ಫುಲ್ ಲೈಕ್ ಅದರ್ ಸ್ಟೇಟ್ಸ್, ಯು ಪಿ ಥರ ಮಿಕ್ಕಿದ ಥರ. ಅಲ್ಲಿ ನಿಮ್ಮ ಸ್ಟೇಟ್ಗಳಿದೆ, ಸೆಂಟ್ರಲ್ ಗೌರ್ಮೆಂಟು ನೀವೇ ಇದ್ದೀರಿ, ಏನು ಮಾತಾಡೋಕ್ಕೆ. ಇಲ್ಲಿ ನಾವೇನಾದ್ರು ಕೋರ್ಟ್ ವಿರುದ್ಧ ಹೋಯ್ತು ಅಂತಾರೆ, ತಿರ್ಗಾ ನಮ್ಮ ಮೇಲೆ ಏನೇನೋ ಇದನ್ನು ಅದೇನೇನೋ ಬೇರೆ ಸೆಕ್ಷನ್ಸ್ಗೆಲ್ಲ ಉಪಯೋಗಿಸ್ಬಿಟ್ಟು ನೀವು ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇದ್ದೀರಿ ಅಂತೇಳಿ ಪಾಪ ನಮ್ಮ ಆಫೀಸರ್ಸ್ಗೂ ತೊಂದರೆ ಆಗ್ತದೆ, ನಮಗೂ ತೊಂದರೆ ಆಗ್ತದೆ. ಸೊ ಅದಕ್ಕೆ ನಾವು ಈಗ ಇದ್ರ ಬಗ್ಗೆ ಬೇಕಾದಷ್ಟು ಚರ್ಚೆ ಮಾಡಿದ್ದೀವಿ. ನಮ್ಮ ಏನು ಸತೀಶ್ ರೆಡ್ಡಿ ಅಡ್ವೈಸ್ ಕೊಟ್ಟಂಗೆ, ಸಜೆಷನ್ಸ್ ಕೊಟ್ಟಂಗೆ, ಇವ್ರು ಅಡ್ವೈಸ್ ಕೊಟ್ಟಂಗೆ ನಾವು ಗೌರ್ಮೆಂಟ್ ಈಸ್ ವೆರಿ ಫರ್ಮ್. ವಿ ವಿಲ್ ನಾಟ್ ಅಲೋ ಎನಿ ಇಲ್ಲಿಗಲ್ ಕನ್ಸ್ಟ್ರಕ್ಷನ್, ನಂಬರ್ 1. ನಂಬರ್ 2, ಬಡವರಿದ್ದಾರೆ, ಬಡವರು ಕಟ್ಕೊಬಿಟ್ಟಿದ್ದಾರೆ. ಈಗಾಗಲೇ ಅದು ಮುಂಚಿತವಾಗೇ ಕಟ್ಟಿದ್ದಾರೆ. ನನ್ನ ಹತ್ರ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು 3 ಬಾರಿ ಬಂದಿದ್ರು, ದೊಡ್ಡ ಇಡೀ ರಾಜ್ಯದವರು ಬಂದಿದ್ರು, ಬೆಂಗಳೂರವ್ರು ಬಂದಿದ್ರು. ಅದಕ್ಕೂ ಕೂಡ ಯಾವ ರೀತಿ ಸಹಾಯ ಮಾಡ್ಬೋದು, ವಿತಿನ್ ದಿ ಲೀಗಲ್ ಲಾ ಏನು ಮಾಡ್ಬೋದು ಅಂತೇಳಿ ಹುಡುಕಿದ್ದಾರೆ. ಹಂಗಂತೇಳಿ ನಾವು ಯಾರು ಬೇಕಾದ್ರೆ ಎಷ್ಟು ಬಿಲ್ಡಿಂಗ್ ಬೇಕಾದ್ರೆ ಕಟ್ಕೊಳಕ್ಕಾಗಲ್ಲ. ನಿನ್ನೆ ತಾನೇ ನಾನು ಇದಕ್ಕೆ ನಮ್ಮ ದ್ರೌಪದಿ ದೇವಸ್ಥಾನ ಹಿಂದೆಗಡೆಗೆ ಹೋಗಿದ್ದೆ. ನಾನು ಅಲ್ಲಿ 8 ಫ್ಲೋರ್ ಕಟ್ಟವ್ರೆ, 20 ಅಡಿ 25 ಅಡಿ ಇದೆ, 8 ಫ್ಲೋರು. ಒಂದು ಬ್ಲಾಸ್ಟ್ ಆಗಿದೆ, ತಿರ್ಗಾ ಮೊನ್ನೆ ಇನ್ನೊಂದು ಬ್ಲಾಸ್ಟ್ ಆಗಿದೆ. ಆ ಒಂದು ಸಣ್ಣ ಬ್ಲಾಸ್ಟ್ ಆದದಕ್ಕೆ ಬಿಲ್ಡಿಂಗು ಸುಮಾರು 2 ಸತ್ತೋದ್ರು, 15 ಜನಕ್ಕೆ ಗಾಯ ಆಗಿದೆ. ನಿನ್ನೆ 5 ಜನ ಸತ್ತೋಗಿದ್ದಾರೆ. ಈ ರೀತಿ ಎಲ್ಲ ಬೆಂಗಳೂರಲ್ಲಿ ಈ ಥರ ಆಗ್ತಿದೆ. ಇದು ಬೇರೆದಕ್ಕಿಂತ ಬೆಂಗಳೂರಲ್ಲಿ ಇದು ಭಾಳ ದೊಡ್ಡ ಅಪಾಯಕರವಾಗಿದೆ. ಅಟ್ಲೀಸ್ಟ್ ಈ ಕೋರ್ಟ್ ಆರ್ಡ್ರಿಂದ ಕೂಡ ಮುಂದಕ್ಕೆ ಯಾರು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್ ಮಾಡಬಾರ್ದು ಅನ್ನೋ ಒಂದು ತಾಕೀತನ್ನು ನಾವು ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಈಗ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ನಾವು ಯಾರು ಎನ್ಕರೇಜ್ ಮಾಡಬಾರ್ದು. ಅದಕ್ಕೆ ಬೇಕಾದ್ರೆ ಸೆಟ್ ಬ್ಯಾಕ್ಸ್ನ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡೋಣ ಅಂತಲೂ ಯೋಚನೆ ಮಾಡಿದ್ದೀನಿ. ವಿತಿನ್ ದಿ ಲಾ ವಾಟ್ ಎವರ್ ಇಸ್ ದೇರ್ ಒಂದಷ್ಟು ಸೆಟ್ ಬ್ಯಾಕ್ನ ರಿಲ್ಯಾಕ್ಸೇಷನ್ ಮಾಡ್ಬೋದು, ಎಕ್ಸಮ್ಷನ್ ಯಾವ ಮಾಡ್ಬೋದು, ಇದನ್ನು ಯಾವ ರೀತಿ ಬಿ ಖಾತಾ ಎ ಖಾತಾ ಪ್ರಾಬ್ಲಮ್ ಇದೆ, ಅದರಲ್ಲಿ ನೀವು ಯಾವ ರೀತಿ ನಾವು ತೆಗೆದುಕೊಂಡು ಬರ್ಬೋದು ಅಂತೇಳಿ ಬೇಕಾದಷ್ಟು. ಬಹುಶಃ ನನ್ನ ಅನುಭವದಲ್ಲಿ ನಾನು ಸುಮಾರು ಒಂದು 45 ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀನಿ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬೆಂಗಳೂರು ಬಂದು ಸೇರ್ಕೊಂಡವನು. ಆವತ್ತಿಂದ ಇವತ್ತಿದ್ದೀನಿ. ಆವತ್ತಿಂದ ನಾನು ಇದನ್ನು ಗಮನಿಸ್ತಾ ಇದ್ದೀನಿ. ಇದು ಎಷ್ಟೆಲ್ಲ ಏನೆಲ್ಲ ನಮ್ಮಲ್ಲಿ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಜನರಿಗೆ ಅಂತೇಳಿ ನಾನು ಯೋಚನೆ ಮಾಡಿ ಬೆಂಗಳೂರು ಪ್ರಾಬ್ಲಮ್ಸು ಗೊತ್ತಿದೆ. ಬೆಂಗಳೂರು ಇದು ಲೀಗಲೈಸೇಷನ್ಸ್ ಏನೇನು ಬಂದಿದೆ, ಕಟ್ಟಡದ ಸಂಬಂಧಪಟ್ಟಂಗೆ ಇದೆ. ನನಗೂ ಅಷ್ಟೋ ಇಷ್ಟೋ ಈ ಬೆಂಗಳೂರಲ್ಲಿ ವ್ಯವಹಾರ ಎಲ್ಲ ಇದೆಲ್ಲ ಗೊತ್ತಿದೆ ನನಗೆ. ಸೊ ಯಾವ ರೀತಿ ಬಡವ್ರಿಗೆ ಪಾಪ ಸಿಂಗಲ್ ಪ್ಲಾಟ್ ಇರೋಂಥವ್ರಿಗೆ ಯಾವ ರೀತಿ ಅಪ್ರೂವಲ್ ಮಾಡ್ಬೋದು, ಬಿಲ್ಡಿಂಗ್ ಆದಂಥ ದೊಡ್ಡದು ನಾವು ಮಾಡೋಕ್ಕಾಗಲ್ಲ. ಅದಕ್ಕೆ ಖಂಡಿತ ನಾನು ಸ್ಮಾಲ್ ಏರಿಯಾ ಇರೋರಿಗೆ ಸಹಾಯ ಮಾಡಲಿಕ್ಕೆ ಈಗಾಗಲೇ ಒಂದು
ಕ್ಯಾಬಿನೆಟ್ಗೆ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಇವತ್ತು ಬರಬೇಕಾಗಿತ್ತು, ನೆಕ್ಸ್ಟ್ ಕ್ಯಾಬಿನೆಟ್ಗೆ ಬರ್ತಾ ಇದೆ. ನಮ್ಮ ಕೊಲೀಗ್ಸ್ನೂ ನಾನು ವಿಶ್ವಾಸಕ್ಕೆ ತಗೋಬೇಕಾಗ್ತದೆ. ಬೆಂಗಳೂರು ನಗರದ ಎಲ್ಲ ಮಿನಿಸ್ಟ್ರು, ಜಾರ್ಜ್ ಅವರಿದ್ದಾರೆ, ನಮ್ಮ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ, ಬೇರೆಯವರೆಲ್ಲ ಇದ್ದಾರೆ, ಮತ್ತು ರೂರಲ್ ಡೆವಲಪ್ಮೆಂಟು ಇದೆ. ಅವನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಏನು ಸಹಾನುಭೂತಿ ಇದೆ ಆ ಸಹಾನುಭೂತಿಯಂತೆ ಖಂಡಿತ ನಾವು ಇದಕ್ಕೆ ಸಾಕಾರ ಮಾಡಲಿಕ್ಕೆ ನಾನು ಸಾಕಾರ ಮಾಡಲಿಕ್ಕೆ ಬಿ ಕಾನ್ಫಿಡೆಂಟ್. ವಿ ಆರ್ ವಿತ್ ದಿ ಪ್ರೋ ಪೀಪಲ್. ದಿಸ್ ಇಸ್ ಎ ಗವರ್ಮೆಂಟ್ ವಿತ್ ಎ ಪ್ರೋ ಪೀಪಲ್. ಅಷ್ಟೇ. ನಾನು ಮಿಕ್ಕಿದ್ದ ಕೊಟ್ಟಿದ್ದಾರೆ. ಈಗ ನಾನು ಚರ್ಚೆ ಮಾಡೋದ್ರಲ್ಲಿ ತುಂಬಾ ಮಾತಾಡ್ತೀನಿ, ನಾನು ಅದಕ್ಕೋಸ್ಕರ ಏನು ಹೆಚ್ಚು ವಿಚಾರ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಇಲ್ಲಿ ಬಹಳ ಪ್ರಮುಖವಾಗಿ ಈ ಪ್ರಕ್ರಿಯೆಗಳು ಏನು ಹೇಳ್ತಾ ಹೋಗ್ತಿದಾರೋ ಈ ಎಲ್ಲ ಮುಗಿಸ್ಲಿಕ್ಕೆ ಇನ್ನೂ 1 ವರ್ಷ ತೊಗೊಳ್ತದೆ. ಓಕೆ, ಈ 1 ವರ್ಷ ತೊಗೊಳುತ್ತೆ. ನಾನು ಕೇಳ್ಕೊಳ್ಳೋದು ಉಪಮುಖ್ಯಮಂತ್ರಿಗಳಲ್ಲಿ ತಕ್ಷಣ ಇದನ್ನ ಏನಾರು ಕ್ರಮ ವಹಿಸಿ ಏನು ಎಕ್ಸಂಪ್ಷನ್ ಕೊಡಬೇಕು ಅಂತಿದ್ದೀರೋ ಆ ಎಕ್ಸಂಪ್ಷನ್ ಅನ್ನ ವಿತ್ ಮಚ್ ರೈಡರ್ಸ್, ತುಂಬಾ ರೈಡರ್ಗಳು ಇಟ್ಕೊಂಡ್ರು ಆಗಲ್ಲ. ಯು ಆರ್ ಮೋಸ್ಟ್ ಇಂಟೆಲಿಜೆಂಟ್ ಮ್ಯಾನ್ ಅನ್ನೋದು ನನಗೆ ಅರಿವಿದೆ. ನಾನು ಹೇಳ್ತಾ ಇದ್ದೀನಿ, ಇವತ್ತು ಕ್ಯಾಬಿನೆಟ್ ತರ್ತಿದ್ದೆ, ಇವತ್ತು ಆಗಲ್ಲ, ನೆಕ್ಸ್ಟ್ ಕ್ಯಾಬಿನೆಟ್ಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. 40-60 ವರೆಗೂ ಕೊಟ್ಬಿಡಿ, ಅಟ್ಲೀಸ್ಟ್ ವಾಟ್ ಮೋರ್ ಯು ವಾಂಟ್? 40-60 ವರೆಗೂ ಕೊಡಿ. ನನ್ನ ಫ್ರೆಂಡ್ ಇದು ಸತೀಶ್ ರೆಡ್ಡಿ ಅಲ್ಲ ಹೇಳಿದ್ದಾನೆ, he has given a suggestion. 40-60 ವರೆಗೂ ಕೊಡಿ. ಸಹಾಯ ಮಾಡಿ ಸರ್, ತುಂಬಾ ಜನ ನಿಮ್ಮನ್ನು ತಿಳ್ಕೊಂತಾರೆ. ಮಿನಿಮಮ್ 40-60 ವರೆಗೂ ಇಡೀ ರಾಜ್ಯದಲ್ಲಿ ಕೊಡಿ ಅಂತ ಕೇಳಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.